ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳು. ನಾನು ನಿಮ್ಮ ಪ್ರಕಾಶ್ ಜಗ್ಗಾಡೆ. ಶರಣ ಸಾಹಿತ್ಯದಲ್ಲಿ ಆತ್ಮದ ಪರಿಕಲ್ಪನೆ, ಆತ್ಮ ಅಂದ್ರೇನು, ಆತ್ಮ ಪರಮಾತ್ಮನಲ್ಲಿ ಲೀನವಾಗೋದು ಅಂದ್ರೇನು, ಆತ್ಮದ ಸಂಪೂರ್ಣ ಪರಿಕಲ್ಪನೆಯನ್ನು ನಮ್ಮ ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ವಿಚಾರಗಳೊಂದಿಗೆ ಇದನ್ನು ಹೇಳ್ತಾ ಹೋಗ್ತಾರೆ. ಆತ್ಮ ಅಂತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಸೇರಿರ್ತಕ್ಕಂಥ ಒಂದು ಅಗೋಚರವಾದ ಅವಯವಗಳಿಲ್ಲದ ಒಂದು ಜ್ಯೋತಿ. ಈ ಶರೀರ ಅನ್ನೋದು ಬರೀ ಮೂಳೆ ಮಾಂಸದ ಒಂದು ತಡಿಕೆ. ಯಾವಾಗ ಶರೀರದಲ್ಲಿ ಆತ್ಮ ಬಂದು ನೆಲೆಸುತ್ತೋ ಆಗ ಆ ಆತ್ಮ ಚಟುವಟಿಕೆಗೊಳ್ಳುತ್ತೆ. ಆತ್ಮವಿಲ್ಲದ ಶರೀರ ಯಾವುದೂ ಇಲ್ಲ. ಆತ್ಮಕ್ಕೆ ಒಂದು ಶರೀರ ಬೇಕು. ಇದನ್ನೇ ನಾವು ಸಹಜವಾಗಿ ಹುಟ್ಟು ಸಾವು ಅನ್ನೋ ಪರಿಕಲ್ಪನೆಯಲ್ಲಿ ಇದನ್ನು ಬೆಳೆಸ್ತಾ ಹೋಗ್ತೀವಿ. ಆತ್ಮಕ್ಕೆ ಸಾವಿಲ್ಲ. ಇವತ್ತು ಯಾವೊಬ್ಬ ಮನುಷ್ಯ ಹುಟ್ಟನ್ನು ಪಡಿತಾನೆ ಅಂತಂದರೆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಒಂದು ಭ್ರೂಣಕ್ಕೆ 3 ತಿಂಗಳ ನಂತರ ಈ ಆತ್ಮವನ್ನು ಬಂದು ಸೇರಿಕೊಂಡು ಅದು ಮನುಷ್ಯನ ರೂಪವನ್ನು ಪಡ್ಕೊಳ್ಳುತ್ತೆ. ಯಾವಾಗ ಈ ಆತ್ಮ ಶರೀರವನ್ನು ಬಿಟ್ಟು ಹೋಗುತ್ತೋ ಅದನ್ನು ನಾವು ಸಾವು ಅಂತ ಕರಿತೀವಿ. ಇಲ್ಲಿ ಶರೀರ ಸತ್ತೋಗುತ್ತೆ, ಶರೀರಕ್ಕೆ ಅಳಿವು ಇದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಅದು ಅನಂತವಾದುದು, ವಿಸ್ತಾರವಾದುದು. ಯಾವಾಗ ಹುಟ್ಟಿತು ಆತ್ಮ, ಮತ್ತು ಯಾವ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಪಡ್ಕೊಳ್ಳುತ್ತೆ, ಅದು ಅವರವರ ಕರ್ಮ ಸಿದ್ಧಾಂತಗಳ ಅನುಸಾರವಾಗಿ ಆ ದೇವರು ಆತ್ಮದ ಒಂದು ಮುಕ್ತಿಗೊಳಿಸುವಿಕೆ, ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವಿಕೆ, ಇದರ ಆಧಾರದ ಮೇಲೆ ಇವತ್ತು ಆತ್ಮಗಳು ನೆಲೆ ನಿಲ್ತಕ್ಕಂಥದ್ದು. ನೋಡಿ, ಇವತ್ತು ನಾವು ಆತ್ಮಗಳ ಯಾವಾಗಲೂ ಕೂಡ ಪರಮಾತ್ಮನಲ್ಲಿ ಲೀನವಾಗಬೇಕು ಅನ್ನೋ ಒಂದು ಅಂಶ ಇದೆಯಲ್ಲ, ಅದು ಮುಖ್ಯವಾದದ್ದು. ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅಂತಕ್ಕಂಥ 3 ಲೋಕಗಳಲ್ಲಿ ಈ ದೇವಲೋಕದಿಂದ ಜನಿತವಾಗಿರೋ ಈ ಆತ್ಮ ಮರ್ತ್ಯಲೋಕಕ್ಕೆ ಬಂದು ನೆಲೆಸಿ ಹಲವಾರು ಜನ್ಮಾಂತರಗಳನ್ನು ಕಂಡು ಯಾಕೆ ಜನ್ಮಾಂತರ ಪಡೆಯುತ್ತೆ ಆತ್ಮಗಳು ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಚರ್ಚೆ. ಆತ್ಮಗಳು ಭೂಲೋಕದಲ್ಲೇ ಹಲವಾರು ಜನ್ಮಗಳನ್ನು ಪಡೆದು ಶರೀರವನ್ನು ಸೇರಿಕೊಳ್ಳುತ್ತೆ ಅನ್ನೋ ಈ ಪರಿಕಲ್ಪನೆ ಇದೆಯಲ್ಲ, ಈ ಒಂದು ಚರ್ಚೆ, ಈ ಒಂದು ಪರಿಕಲ್ಪನೆ ಯಾವಾಗಲೂ ಕೂಡ ಆತ್ಮಕ್ಕೆ ಭಗವಂತನ ಒಂದು ಪರಮಾತ್ಮನಲ್ಲಿ ಲೀನವಾಗದೊಡೆ ಒಂದು ಜ್ಞಾನ ಮಾರ್ಗವನ್ನು, ಒಂದು ಅರಿವಿನ ಮಾರ್ಗವನ್ನು ಹಾತೊರೆಯುತ್ತಾ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವೆಡೆ ಒಂದು ಉತ್ತಮ ಸಂಸ್ಕೃತಿ ಸುಕಾರ್ಯಗಳನ್ನು ಮುಗಿಸ್ಕೊಂಡು ಈ ಆತ್ಮ ನಡಿಬೇಕಾಗುತ್ತೆ. ಈ ಆತ್ಮವನ್ನು ನೋಡೋದಕ್ಕಾಗೋದಿಲ್ಲ, ಅದು ಅಗೋಚರವಾಗಿರ್ತಕ್ಕಂಥದ್ದು. ಇವತ್ತು ಬೀಸೋ ಗಾಳಿ ಎಲ್ಲಿಂದ ಬೀಸುತ್ತೆ, ಯಾರು ಆ ಗಾಳಿಗೆ ಶಕ್ತಿಯನ್ನು ತುಂಬ್ತಾರೆ? ಸೂರ್ಯನ ಬೆಳಕಿನಲ್ಲಿ ಶಾಖ, ಆ ಶಾಖ ಎಲ್ಲಿಂದ ಬಂತು? ಹಾಗಿದ್ದರೆ ಆ ಅನುಭವ ಇದೆ, ಆ ಬಿಸಿಯ ಅನುಭವ ಇದೆಯಲ್ಲ, ಅದು ಒಂದು ಅನುಭವವನ್ನು ನಾವು ಅನುಭವಿಸಬೇಕೇ ಹೊರತು ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಈ ಆತ್ಮದ ವಿಷಯದಲ್ಲೂ ಅಷ್ಟೇ, ಅದನ್ನು ಅನುಭವಿಸಬೇಕು, ತೋರಿಸೋದಕ್ಕೆ ಆಗೋದಿಲ್ಲ. ಕೀಲಿ ಕೊಟ್ಟ ಬೊಂಬೆಯಂತೆ ಇವತ್ತು ಮನುಷ್ಯ ಏನು ಮಾಡ್ತಾನೆ, ತನ್ನ ಪಾತ್ರವನ್ನು ಮುಗಿಸ್ಕೊಂಡು ಭೂಲೋಕದಿಂದ ಮತ್ತೆ ಭೂಲೋಕವನ್ನು ತ್ಯಜಿಸ್ತಾನೆ ಅಂತಕ್ಕಂಥ ಪರಿಕಲ್ಪನೆ ಇದೆಯಲ್ಲ, ಇದೇ ಇಲ್ಲಿ ಭಗವಂತನ ಒಂದು ಪರಿಕಲ್ಪನೆಯಲ್ಲಿ ಕೀಲಿ ಕೊಟ್ಟ ಬೊಂಬೆ ಅಂತಕ್ಕಂಥ ಪದವನ್ನು ನಾವಿಲ್ಲಿ ಬಳಸಿದ್ವಿ. ಕೀಲಿ ಕೊಟ್ಟ ಬೊಂಬೆ ಅಂತಂದರೆ ಆತ್ಮ
ಆ ದೇಹವನ್ನು ಸೇರಿಕೊಂಡಾಗ ಆ ದೇಹ ಎಲ್ಲಿಯವರೆಗೆ ತನ್ನ ಆಯಸ್ಸನ್ನು ಹೊಂದಿರುತ್ತೋ ಅಲ್ಲಿವರೆಗೆ ಆ ಬೊಂಬೆ ಆಟ ಆಡುತ್ತೆ, ನಂತರ ಅದನ್ನು ಸಾವನ್ನಪ್ಪುತ್ತೆ. ಆ ಒಂದು ಜೀವನ ಮಾರ್ಗದಲ್ಲಿ ಅಲ್ಲಿ ಆತ್ಮಕ್ಕೆ ಏನು ಸಾಕ್ಷಾತ್ಕಾರ ಸಿಕ್ತು? ಹಾಗಿದೆ ಆತ್ಮ ನಿಜವಾಗ್ಲೂ ಪರಮಾತ್ಮನ ಸಾನ್ನಿಧ್ಯಕ್ಕೆ ಸಿಕ್ತಾ? ಯಾವಾಗ ಪರಮಾತ್ಮನ ಸಾನ್ನಿಧ್ಯ ಸಿಗುತ್ತೆ ಅಂತಂದರೆ, ಆತ್ಮ ಆ ಒಂದು ಅರಿವಿನ ಜ್ಞಾನದೆಡೆಗೆ ಸಾಗಬೇಕು, ಅರಿವಿನ ಮುಕ್ತಿಯನ್ನು ತಲುಪಬೇಕು. ಆಗ ಮಾತ್ರ ಆತ್ಮ ಪರಮಾತ್ಮನಲ್ಲಿ ಸೇರುತ್ತೆ. ಆತ್ಮ ಪರಮಾತ್ಮನಲ್ಲಿ ಸೇರ್ತಕ್ಕಂಥದ್ದೇ ಮುಖ್ಯವಾದಂಥ ಗುರಿ. ಭಗವಂತನ ಸೃಷ್ಟಿಯ ಆತ್ಮ ಯಾವಾಗಲೂ ಪರಮಾತ್ಮನನ್ನು ಅರಿಸುತ್ತೆ ಹೊರತು ಮತ್ತೆ ಈ ಭವಬಂಧನದಲ್ಲಿ ಸಿಲುಕಿ ಮತ್ತೆ ಈ ಜನ್ಮವನ್ನೇ ತಾಳಬೇಕು ಅಂತ ಬಯಸ್ತದಿಲ್ಲ. ಯಾವಾಗ ಆತ್ಮ ಪರಮಾತ್ಮನಲ್ಲಿ ಸಾಗುತ್ತೋ, ಯಾವಾಗ ಅರಿವಿನ ಮಾರ್ಗ, ಮುಕ್ತಿಯ ಮಾರ್ಗವನ್ನು ಈ ದೇವರ ಪರಿಕಲ್ಪನೆಯಲ್ಲಿ ಬೆಳೆಸ್ಕೊಂಡು ಹೋಗುತ್ತೋ, ಅದು ನಿಜವಾದಂತಹ ಆತ್ಮದ ಸಾಕ್ಷಾತ್ಕಾರ ಅಂತಲೇ ಹೇಳ್ಬೋದು. ಶರೀರ ಬಿಟ್ಟು ಇಂದು ಆತ್ಮನೂ ಕೂಡ ಇರಲ್ಲ, ಇಂದು ಆತ್ಮ ಬಿಟ್ಟು ಶರೀರ ಕೂಡ ಇರೋದಿಲ್ಲ. ಅವು ಎರಡೂ ಕೂಡ ಸೇರಿಕೊಂಡ್ರೆ ಮಾತ್ರ ಇಲ್ಲಿ ಮನುಷ್ಯನ ಜನ್ಮ ಅಂತಕ್ಕಂಥ. ಹಾಗಿದ್ರೆ ಈ ಆತ್ಮವನ್ನು ನಾವು ಹೇಗೆ ವೀಕ್ಷಿಸಬಹುದು? ಮನುಷ್ಯನನ್ನು ನಾವು ಹೇಗೆ ವೀಕ್ಷಿಸಬಹುದು? ಅದು ಅವರವರ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಆ ಆತ್ಮದ ಒಂದು ಸಾಕ್ಷಾತ್ಕಾರಕ್ಕೆ ಹೇಗೆ ಆತುರತೆ, ಅದನ್ನೇ ವ್ಯಕ್ತಿತ್ವ ಅಂತ ಕರಿತೀವಿ. ಇಲ್ಲಿ ಆತ್ಮ ಒಂದು ಉತ್ತಮ ಸಂಸ್ಕಾರಯುತವಾಗಿರ್ತಕ್ಕಂಥ ಆ ಗುಣದೊಂದಿಗೆ, ಆ ಶರೀರದೊಂದಿಗೆ ನಡ್ಕೊಂಡ್ರೆ ಮಾತ್ರ ಆತ್ಮ ಪರಮಾತ್ಮನಲ್ಲಿ ಲೀನವಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿ ಮನುಷ್ಯನನ್ನು ಹಲವಾರು ಪಂಡಿತ ಪಾಮರರು, ದಾರ್ಶನಿಕರು, ಸಾಧು ಸಂತರು ಒಂದು ಶರೀರವನ್ನು ಯಂತ್ರ ಅಂತ ಕರೆದ್ರು. ಇದೊಂದು ಯಂತ್ರ. ಯಾಕಂತಂದರೆ ವಿಜ್ಞಾನಿಗಳು ಇದನ್ನು ಯಂತ್ರ ಅಂತ ಕರೀತಾರೆ. ಯಾಕಂದರೆ ವಿಜ್ಞಾನಿಗಳಿಗೆ ಆತ್ಮದ ಪರಿಕಲ್ಪನೆಯನ್ನು ಒಂದು ಸಂಶೋಧನಾತ್ಮಕದಲ್ಲಿ, ಪ್ರಯೋಗಾಲಯದಲ್ಲಿ ಅದನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ವಿಜ್ಞಾನ ಯಾವತ್ತೂ ಕೂಡ ಆತ್ಮದ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ತ್ಯಜಿಸುತ್ತೆ. ಆದರೆ ವಿಜ್ಞಾನಿಯಾಗಿ ಆತ ಆತ್ಮವನ್ನು ನಂಬಲ್ಲ. ಆದರೆ ವಿಜ್ಞಾನದ ಹೊರತಾಗಿ, ತನ್ನ ಕಾಯಕ ವೃತ್ತಿಯ ಹೊರತಾಗಿ ಮತ್ತೆ ಆತ ಆತ್ಮವನ್ನು ನಂಬ್ತಾನೆ. ಆತ್ಮದ ಮುಕ್ತಿ ಆ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ತಾನೆ. ಇವತ್ತು ನೋಡಿರ್ಬೋದು ಎಷ್ಟೋ ವಿಜ್ಞಾನಿಗಳು ಇವತ್ತು ದೇವರಿಲ್ಲ, ಆತ್ಮವಿಲ್ಲ. ಯಾಕಂದರೆ ಅದು ಸಂಶೋಧನೆಗೆ ಸಿಗದೇ ಇರತಕ್ಕಂಥದ್ದು. ಹಾಗಾಗಿ ಅವನು ಮನುಷ್ಯನ ಶರೀರವನ್ನು ಒಂದು ಯಂತ್ರ ಅಂತ ಕರೆದ. ಯಂತ್ರ ಅದು ಯಾವಾಗ ಯಂತ್ರ ಕೆಟ್ಟೋಗುತ್ತೋ ಆವಾಗ ಸತ್ತೋಗುತ್ತೆ ಅಷ್ಟೇ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ವಿಜ್ಞಾನಿಗಳು ಬೆಳೆಸ್ಕೊಂಡ್ರೆ, ಕೆಲವು ವಿಚಾರವಾದಿಗಳು ಇದನ್ನು ತೊಗಲು ಬೊಂಬೆ ಅಂತ ಕರೆದ್ರು. ಹೌದು, ತೊಗಲು ಬೊಂಬೆ. ಯಾಕಂದರೆ ಚರ್ಮದ ಹೊದಿಕೆಯನ್ನು ಹೊತ್ತ ಮಾಂಸಖಂಡಗಳನ್ನು, ಆ ಮೂಳೆಗಳನ್ನು ಹೊತ್ತಿರ್ತಕ್ಕಂಥ ಒಂದು ವ್ಯವಸ್ಥಿತ, ಒಂದು ಸದೃಢ ರಚನೆಯೇ ಈ ಶರೀರ. ಈ ಶರೀರಕ್ಕೆ ಯಾವಾಗ ಬೆಲೆ ಬರುತ್ತೆ? ಶರೀರದಲ್ಲಿರ್ತಕ್ಕಂಥ ಆತ್ಮ ನೆಲೆಸುವವರೆಗೂ ಕೂಡ ಆ ಶರೀರಕ್ಕೆ ಬೆಲೆ ಬರುತ್ತೆ. ಯಾವಾಗ ಆತ್ಮ ಶರೀರವನ್ನು ಬಿಟ್ಟು ಹೊರ ಹೋಗುತ್ತೋ ಆಗ ಆ ಶರೀರಕ್ಕೆ ಬೆಲೆ ಇರೋದಿಲ್ಲ. ಆ ಶರೀರ ಕೇವಲ ಒಂದು ಹೆಣ, ಒಂದು ಯಂತ್ರ, ಒಂದು ತೊಗಲು ಬೊಂಬೆ ಅಷ್ಟೇ. ಮತ್ತು ಕೆಲವರು ಇದನ್ನು ದಾರ್ಶನಿಕ ಅನ್ನೋ ಹೆಸರಿಂದ ಕರೆದ ಸಾಧು ಸಂತರು, ಆತ ಒಬ್ಬ ದಾರ್ಶನಿಕ ಅಂತ ಕರೆದ್ರೆ, ಆತನ ಆತ್ಮ, ಆತನ ಶರೀರ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ವ್ಯವಸ್ಥೆ, ಒಂದು ಕಾಯಕ ಕರ್ಮಗಳನ್ನು ಕುರಿತಾಗಿ ಒಂದೊಂದು ಹೆಸರು ಆ ಶರೀರಕ್ಕೆ ಕೊಡ್ತಾ ಬರ್ತಾರೆ. ಆ ಮಹರ್ಷಿ ಅಂತ ಕರೀತಾರೆ, ಸಮಾಜ ಸೇವಕ ಅಂತ ಕರೀತಾರೆ. ಇನ್ನು ಕೆಲವರು ಇದು ಸರ್ವ ಜೀವಿಗಳಂತೆ ಇದು ಕೂಡ ವ್ಯವಸ್ಥಿತವಾಗಿ ವಿಕಸಿತ ರೂಪವನ್ನು ಕಂಡಿರುವ ಭೂಮಿಯ ಮೇಲಿನ ಒಂದು ಬುದ್ಧಿವಂತ ಪ್ರಾಣಿ ಅಂತ ಮಾತ್ರ ಕರೀತಾರೆ. ಹಾಗಾಗಿ ಇದೊಂದು ವ್ಯವಸ್ಥಿತ ವಿಕಸಿತ ರೂಪದ ಒಂದು ಪ್ರಾಣಿ ಅಂತಲೂ ಕೂಡ ಈ ಶರೀರವನ್ನು ಕರೀತಾರೆ. ಮತ್ತು ಜೊತೆಗೆ ಇಲ್ಲಿ ಆತ್ಮ ಪರಿಪೂರ್ಣತೆ ಯಾವಾಗ ಆ ಶರೀರದೊಳಗೆ ಆತ್ಮ ಹೇಗೆ ಒಂದು ಮೊಬೈಲ್ನಲ್ಲಿ ಸಿಮ್ ಎಂಬತಕ್ಕಂಥದ್ದು ಇದ್ದಾಗ ಮಾತ್ರ ಆ ಮೊಬೈಲಿಗೆ ಬೆಲೆ ಇರುತ್ತೆ, ಮೊಬೈಲ್ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆತ್ಮವು ಕೂಡ ಶರೀರದಲ್ಲಿ ಇದ್ದಾಗ ಮಾತ್ರ ಆ ಶರೀರ ಆಕ್ಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೊನೆಗೆ ಹಾಗಿದ್ರೆ ಆತ್ಮ ಎಂದರೇನು? ದೇಹದ ಚಟುವಟಿಕೆಗಳಿಗೆ ಕಾರಣವಾಗಿರೋದೇ ಆತ್ಮ.
ಇವತ್ತೇನಾದರೆ ಮನುಷ್ಯನ ದೇಹ ಚಟುವಟಿಕೆಯುಕ್ತವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಅಂತಂದರೆ ಅದಕ್ಕೆ ಆತ್ಮನೇ ಮುಖ್ಯ ಕಾರಣವಾಗಿರುತ್ತೆ. ಸತ್ತ ನಂತರ ನಾವು ಹೇಳ್ತೀವಿ, ಸತ್ತ ನಂತರ 6 ಗಂಟೆವರೆಗೂ ಕೂಡ ಶರೀರ ಬಿಟ್ಟು ಹೋಗುತ್ತೆ. ಆದರೆ ಶರೀರ ಬಿಟ್ಟು 6 ಗಂಟೆ ಆದರೂ ಕೂಡ ಅದಕ್ಕೆ ಪ್ರಾಣ ಇರುತ್ತೆ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಶರೀರದ ಅಂಗಾಂಗಗಳನ್ನು ನಾವೇನಾದರೂ ದಾನ ಮಾಡಬೇಕು ಅಂದರೂ ಕೂಡ ಈ 6 ಗಂಟೆ ಅವಧಿಯಲ್ಲಿ ಅದನ್ನು ದಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಆತ್ಮ ಎಲ್ಲಿಂದ ಬಂತು, ಹೇಗೆ ಬಂತು, ಇವೆಲ್ಲ ಪರಿಕಲ್ಪನೆ ಇದೆಯಲ್ಲ, ಆಧ್ಯಾತ್ಮದ ನಿಲುವಿಗೆ ನಿಲುಕುವಂಥದ್ದೇ ಹೊರತು ವಿಜ್ಞಾನಿಗಳ ನಿಲುವಿಗೆ ನಿಲುಕುವಂಥದ್ದು ಅಲ್ಲ. ಪುಣ್ಯದಂತೆ ಬಪ್ಪುದು, ನೋಡಿ ಆತ್ಮವನ್ನು ಹೇಳ್ತೀವಿ, ಪುಣ್ಯದಂತೆ ಬಪ್ಪುದು, ಜ್ಞಾನದಂತೆ ಇರ್ಪುದು, ಮುಕ್ತಿಯಂತೆ ಪೋಪುದು. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ನುಡಿಗಳು. ಇವತ್ತು ನಾವು ಪುಣ್ಯದಿಂದ ನಮ್ಮ ಆತ್ಮ ಒಂದು ಸಾಕ್ಷಾತ್ಕಾರ ಪಡೆಯುತ್ತೆ. ಜ್ಞಾನದಂತೆ ಇರ್ಪುದು, ಈಗ ಆತ್ಮ ಅಂತಕ್ಕಂಥದ್ದು ಜ್ಞಾನ. ಇದಕ್ಕೆ ನಾವು ಅದನ್ನು ಹೇಗೆ ನೋಡಿ, ಈ ಜ್ಞಾನ, ಈ ಆತ್ಮಕ್ಕೆ ಈ ಅರಿಷಡ್ವರ್ಗಗಳು, ಶರೀರದ ಅರಿಷಡ್ವರ್ಗಗಳು ಇವತ್ತು ನಮ್ಮನ್ನು ಇಂದ್ರಿಯಗಳ ರೂಪದಲ್ಲಿ ಆಳ್ವಿಕೆಯನ್ನು ಮಾಡುತ್ತೆ. ಇವತ್ತು ನೋಡಿ, ಆತ್ಮ ಅಂತಕ್ಕಂಥದ್ದು ಎಷ್ಟೇ ಪರಮಾತ್ಮನಲ್ಲಿ ಲೀನವಾಗಿ ಹೋಗಬೇಕು ಅಂತ ಬಯಸಿದ್ರೂ ಕೂಡ, ಅಥವಾ ಪರಮಾತ್ಮದ ಸಾಕ್ಷಾತ್ಕಾರ ಕೊಡಬೇಕು ಅಂತ ಅನಿಸಿದ್ರು ಕೂಡ, ಇವತ್ತು ಮನುಷ್ಯನಲ್ಲಿ ನೆಲೆ ಮಾಡಿರ್ತಕ್ಕಂಥ ಈ ಅರಿಷಡ್ವರ್ಗಗಳು ಅಂತಕ್ಕಂಥ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಕೂಡ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು. ಅದಕ್ಕೆ ನೋಡಿ, ಒಂದು ಸೊಗಸಾಗಿರ್ತಕ್ಕಂಥ ಒಂದು ವಚನದ ಸಾಲುಗಳನ್ನು ಹೇಳ್ತೀನಿ. ತನ್ನಿಚ್ಛೆಯ ನುಡಿದರೆ ಮಚ್ಚುವುದಿ ಮನವು, ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದಿ ಮನವು, ಇದಿರಿಚ್ಛೆಯ ನುಡಿದರೆ ಮೆಚ್ಚದಿ ಮನವು, ಕೂಡಲ ಸಂಗಮ ದೇವನ ಶರಣರ ಮೆಚ್ಚದ ಮನವನ್ನು ಕಿಚ್ಚೊಳಗಿತ್ತು, ಸುಡಲಿ ಮನವೆನ್ನ ನಡುಹನು ಮಾಡಿತ್ತು, ನಡುಹೆಲ್ಲಿ ನುಡಿಯಲ್ಲಿ ಅಧಿಕವೆಂದೆನಿಸಿತ್ತು. ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದಿ ಮನವು. ಇವತ್ತು ಮನಸ್ಸು ಅಂತಕ್ಕಂಥದ್ದು ಇವತ್ತು ನೋಡಿ, ಪ್ರತಿಯೊಂದು ಸಾರಿ ಗಳಿಗೆಯಲ್ಲೂ ಕೂಡ ನಾವು ಮನಸ್ಸನ್ನು ಒಂದು ಹರಿಬಿಡ್ತಾ ಇದ್ದೀವಿ. ಮನಸ್ಸು ಅಂತಕ್ಕಂಥದ್ದು ಒಂದು ಮರ್ಕಟ, ಅದೊಂದು ನಮ್ಮ ಒಂದು ನಿಯಂತ್ರಣಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಯಾವಾಗ ನಾವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೀವೋ ಆವಾಗ ಆತ್ಮದ ಸಾಕ್ಷಾತ್ಕಾರವನ್ನು ಕಾಣುತ್ತೆ. ಮನಸ್ಸು ಎಂಬತಕ್ಕಂಥ ಈ ಮರ್ಕಟ ಇದೆಯಲ್ಲ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನಿರಂತರವಾಗಿ ಹಾಡ್ತಾ ಇರುತ್ತೆ. ಅದನ್ನು ಕಟ್ಟಿ ಹಾಕಬೇಕು, ಅದನ್ನು ಬಂಧನಕ್ಕೊಳಪಡಿಸಬೇಕು. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಈ ಮನಸ್ಸನ್ನು ಸಜ್ಜುಗೊಳಿಸಬೇಕು ಅಂತಕ್ಕಂಥ ಶರಣರ ಸಾಲಿನಲ್ಲಿ ನಾವು ಇದನ್ನು ಕಾಣಬಹುದು. ಮರವನೇರಿದ ಮರ್ಕಟನಂತೆ ಮನುಷ್ಯನ ಮನಸ್ಸು ಇವತ್ತು ನಮ್ಮ ನಿಯಂತ್ರಣದಲ್ಲಿಲ್ಲ. ಎಷ್ಟೋ ಸಾರಿ ಹಲವಾರು ದಾರ್ಶನಿಕರು, ಸಾಧು ಸಂತರು ಇವೆಲ್ಲವೂ ಕೂಡ ಹೇಳ್ತಾ ಬಂದಿದ್ದಾರೆ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಮನಸ್ಸಿನಂತೆ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಸಾಕ್ಷಾತ್ಕಾರಗೊಳ್ಳಲಿಕ್ಕೆ ಸಹಾಯಕ ಮಾಡುತ್ತೆ. ಯಾವಾಗ ಒಬ್ಬ ಮನುಷ್ಯನ ನಿಯಂತ್ರಣದಲ್ಲಿ ಇಟ್ಕೊಂಡು ಮುನ್ನಡೆತಾನೋ ಅದು ಆತ್ಮದ ಸಾಕ್ಷಾತ್ಕಾರಕ್ಕೆ ಮಾರ್ಗ ಆಗುತ್ತೆ. ಮರವನೇರಿದ ಮರ್ಕಟನಂತೆ ಹಲವು ಕೊಂಬಿನಿಂದ ಕೊಂಬಿಗೆ ಹಾರುತ್ತಲಿದೆ. ನೋಡಿ ಎಷ್ಟು ಸೊಗಸಾದ ವಚನ. ಮರವನೇರಿದ ಮರ್ಕಟದಂತೆ ಹಲವು ಕೊಂಬಿನಿಂದ ಕೊಂಬಿಗೆ ಹಾರುತ್ತಲಿದೆ. ಮನಸ್ಸು ಹಾಗೇ. ಇವತ್ತು ನಾವು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅದು ನಮ್ಮ ಆಳ್ವಿಕೆ ಮಾಡ್ತಾ ಇರುತ್ತೆ, ನಮ್ಮ ಶರೀರವನ್ನು ಆಳ್ವಿಕೆ ಮಾಡುತ್ತೆ. ನಮ್ಮ ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಇವತ್ತು ಮರ್ಕಟನಂತೆ ಹಾರಾಡ್ತಾ ಇದೆ ಇದು ಆತ್ಮ. ಅದಕ್ಕೆ ನೋಡಿ, ಆತ್ಮ ಸಾಕ್ಷಾತ್ಕಾರವನ್ನು ಕಾಣಬೇಕಾದ್ರೆ ಈ ಮನಸ್ಸಿನ ಒಂದು ನಿಯಂತ್ರಣ ಇದೆಯಲ್ಲ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಒಂದು ಮರದಿಂದ, ಒಂದು ಕೊಂಬಿನಿಂದ ಇನ್ನೊಂದು ಕೊಂಬಿಗೆ ಹಾರಾಟ ಮಾಡ್ತಕ್ಕಂಥ ಈ ಆತ್ಮವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ನಡ್ಕೊಂಡ್ರೆ ಮಾತ್ರ ಇವತ್ತು ಆತ್ಮದ ಸಾಕ್ಷಾತ್ಕಾರಕ್ಕೆ ಮಾರ್ಗವ ಸಿಕ್ಕುತ್ತೆ ಅಂತಕ್ಕಂಥದ್ದು. ಬೆಂದ ಮನವ ನಾನೆಂತು ನಂಬುವಿನಯ್ಯ, ಎಂತು ನಚ್ಚುವಿನಯ್ಯ, ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿದಯ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ವಚನಗಳಲ್ಲಿ. ಅಂದರೆ ಮರವನೇರಿದ ಮರ್ಕಟನಂತೆ ಹಲವು ಕೊಂಬಿನಿಂದ ಕೊಂಬಿಗೆ ಹಾರುತ್ತಲಿದೆ ಬೆಂದ ಮನವ ನಾನೆಂತು ನಂಬುವಿನಯ್ಯ, ಎಂತು ನೆಚ್ಚುವಿನಯ್ಯ, ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿನೇ ಹೋಗಲಿಯದಯ್ಯ. ಮನಸ್ಸು ಇವತ್ತು ಕೂಡಲ ಸಂಗಮ ದೇವನಲ್ಲಿ ಸಾಕ್ಷಾತ್ಕಾರ ರೂಪವನ್ನು ಪಡಿಬೇಕು, ದೇವನಲ್ಲಿ ಲೀನನಾಗಬೇಕು. ಆತ್ಮ ಯಾವಾಗಲೂ ಪರಮಾತ್ಮನಲ್ಲಿ ಹುಡ್ಕೊಂಡು ಹೋಗಬೇಕು ಅಂತಂದರೆ ಇಲ್ಲಿ ಮನಸ್ಸು ಏನಂಥದ್ದು ಮರವೇರಿದ ಮರ್ಕಟದಂತೆ ಆಗಿದೆ.
ಇದೆ, ನಾನು ಇದನ್ನು ಹೇಗೆ ನಂಬಿಕೊಳ್ಳಿ, ಇದನ್ನು ಹೇಗೆ ನೆಚ್ಚಲಿ, ಎಂತು ನೆಚ್ಚುವಿನಯ್ಯ. ನೋಡಿ ಎಷ್ಟು ಸೊಗಸಾದಂಥ ಸಾಲು ಇದೆ. ಎಂತು ನೆಚ್ಚುವಿನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿನೇ ಹೋಗಲಿಯದಯ್ಯ. ನಾನು ಕೂಡಲ ಸಂಗಮ ದೇವನ ಆಶ್ರಯವನ್ನು ಪಡ್ಕೊಂಡಾಗ ಮಾತ್ರ ನನ್ನ ಪ್ರಥಮ ಗುರಿ ಏನಾಗಬೇಕು, ದೇವರ ಒಂದು ಆ ಸಾನ್ನಿಧ್ಯಕ್ಕೆ ಅರಸುವಲ್ಲಿ ಮಾತ್ರ ಹೋಗಬೇಕು. ಇದಕ್ಕೆ ಮನಸ್ಸು ಇದನ್ನು ನೆಚ್ಚಲಿಕ್ಕೆ ಮನಸ್ಸನ್ನು ನೆಚ್ಕೊಂಡ್ರೆ ಇದು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಎಷ್ಟು ಸೊಗಸಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ವಚನಗಳ ಸಾಲನ್ನು ನಾನು ಎಕ್ಸಾಂಪಲ್ ಉದಾಹರಣೆಗೆ ತೆಗೆದುಕೊಂಡ್ರೆ, ವಿಕಳನಾದೇನು ಪಂಚೇಂದ್ರಿಯ ಧಾತುವಿನಿಂದ. ಮನುಷ್ಯನ ಶರೀರವನ್ನು ಇವತ್ತು ತಲ್ಲಣಗೊಳಿಸ್ತಕ್ಕಂಥದ್ದು ಪಂಚೇಂದ್ರಿಯಗಳ ಸುಖಕ್ಕಾಗಿ ಮನುಷ್ಯ ಇವತ್ತು ಏನು ಮಾಡ್ತಿದ್ದಾನೆ, ಬರೀ ಪಂಚೇಂದ್ರಿಯಗಳ ಸುಖಕ್ಕೋಸ್ಕರ ತನ್ನ ಜೀವನವನ್ನೇ ಅದಕ್ಕೆ ಮೀಸಲಾಗಿಟ್ಟಿದ್ದಾನೆ ಅನ್ಬೇಕು. ಇವತ್ತು ಆತ್ಮದ ಸುಖಕ್ಕೋಸ್ಕರ, ಆತ್ಮ ಪರಮಾತ್ಮನಲ್ಲಿ ಲೀನಗೊಳಿಸೋಕ್ಕೋಸ್ಕರ ಅದು ಪ್ರಯತ್ನ ಪಡ್ತಾ ಇಲ್ಲ. ಇದು ಆತ್ಮದ ಇಂದ್ರಿಯಗಳ ಸುಖಕ್ಕೋಸ್ಕರ. ನೋಡಿ, ವಿಕಳನಾದೇನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ. ಎಷ್ಟು ಸೊಗಸ, ಮತಿಗೆಟ್ಟೆನು ಮನದ ವಿಕಾರದಿಂದ. ಇವತ್ತು ಮನಸ್ಸು ವಿಕಾರ ಆಗುತ್ತೆ ಅಂತಂದರೆ ಆತ ಮತಿಗೆಟ್ಟವನಂತೆ ವರ್ತನೆ ಮಾಡ್ತಾನೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಇಲ್ಲಿ ಮನಸ್ಸು ಮುಖ್ಯವಾಗುತ್ತೆ. ಮನಸ್ಸನ್ನು ಯಾರು ನಿಯಂತ್ರಣದಲ್ಲಿ ಇಟ್ಕೊಂಡು ಪಂಚೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಳ್ಕೊಡ್ತಾನೆ ಅಂಥವನಿಗೆ ಮಾತ್ರ ದೇವರ ಸಾನ್ನಿಧ್ಯ ತುಂಬ ಹತ್ತಿರವಾಗುತ್ತೆ. ಧೃತಿಗೆಟ್ಟನು ಕಾಯ ವಿಕಾರದಿಂದ, ಶರಣುವಕ್ಕೆನು ಕೂಡಲ ಸಂಗಮ ದೇವಯ್ಯ. ಅದಕ್ಕೋಸ್ಕರ ನಾನು ಶರಣರನ್ನು ಹೋಗ್ತೀನಿ, ಕೂಡಲ ಸಂಗಮ ದೇವನ ಹತ್ತಿರ ಹೋಗ್ತೀನಿ. ಈ ಮನಸ್ಸು ಎಂಬತಕ್ಕಂಥದ್ದು ಮರ್ಕಟದಂತೆ, ಅದು ಯಾವಾಗಲೂ ನನ್ನ ಮತಿಯನ್ನು ಕೆಡಿಸ್ತಾ ಇದೆ. ನೋಡಿ, ಇವತ್ತು ನಾವು ಭಗವಂತನ ಆ ಒಂದು ಸಾಕ್ಷಾತ್ಕಾರದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಬಯಸಬೇಕು ಅಂತಂದರೆ ನಾವು ನಮ್ಮ ಮನಸ್ಸನ್ನು, ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಅಂತಕ್ಕಂಥ ಮಾತನ್ನು ನಮ್ಮ ಶರಣರ ಸಾಲಿನಲ್ಲಿ ತುಂಬ ಚೆನ್ನಾಗಿ ಅದನ್ನು ಹೇಳ್ಬೋದು. ನೋಡಿ, ಇವತ್ತು ಆತ್ಮ ತೇಜದಿಂದ ಹೋರುವ ಮಿಥ್ಯಾಭಾವಿಗೆ ನಿಜ ತತ್ವದ ಮಾತೇಕೆ. ನೋಡಿ, ಒಂದು ಗುಪ್ತ ಮಂಚಣ್ಣನವರ ವಚನಗಳ ಸಾಲನ್ನು ನಾವು ತೆಗೆದುಕೊಂಡ್ರೆ, ಆತ್ಮ ತೇಜದಿಂದ ಹೋರುವ ಮಿಥ್ಯಭಾವಿಗೆ ನಿಜ ತತ್ವದ ಮಾತೇಕೆ. ಆತ್ಮ ತೇಜದಿಂದ ಹೋರುವ ಮಿಥ್ಯಭಾವಿಗೆ. ನೋಡಿ, ಇವತ್ತು ನಮ್ಮ ದೇಹ ಒಂದು ಮಿಥ್ಯ ಎಂಬತಕ್ಕಂಥದ್ದನ್ನು, ಈ ಮನಸ್ಸು ಎಂಬತಕ್ಕಂಥ ಪಂಚೇಂದ್ರಿಯಗಳ ನಿಯಂತ್ರಣಕ್ಕೆ ಒಳಗಾಗದೆ ಆಳ್ವಿಕೆಗೊಳಪಟ್ಟಿರ್ತಕ್ಕಂಥ ಈ ದೇಹ ಇದೆಯಲ್ಲ, ಇದು ಮಿಥ್ಯ ದೇಹ. ಹಾಗಾಗಿ ಆ ನಿಜ ತತ್ವದ ಮಾತು ಇಲ್ಲಿ ಬರೋದಿಲ್ಲ. ವೇದ ಶಾಸ್ತ್ರ ಪುರಾಣ ಆಗಮಗಳಲ್ಲಿ ಬಲ್ಲವರಾದರೆ ವಾದಕ್ಕೆ ಓರಿಹೆನೆಂಬ ಸಾಧನವೇಕೆ. ವೇದ ಶಾಸ್ತ್ರ ಪುರಾಣ ಆಗಮಗಳಲ್ಲಿ ಬಲ್ಲವರಾದಡೆ ವಾದಕ್ಕೆ ಹೋರಿಹೆನೆಂಬ ಸಾಧನವೇಕೆ. ಇವೆಲ್ಲವನ್ನೂ ಕಲಿತು ವೇದ ತತ್ವ ಪುರಾಣಗಳನ್ನೆಲ್ಲವನ್ನೂ ಕೂಡ ಕಲಿತಿರ್ತಕ್ಕಂಥವನು ಇವತ್ತು ವಾದಕ್ಕೆ ಹೋಗೆನೆಂಬತಕ್ಕಂಥ ಸಾಧನವೇಕೆ. ಇಷ್ಟನರಿಯುವುದಕ್ಕೆ ದುಷ್ಟ ಕುಸುಮಗಂಧದ ತೆರೆದಂತೆ, ಅನಿಲನ ತೆರೆದಂತೆ, ಕ್ಷೀರ ನೀರಿನ ತೆರೆದಂತೆ ಅದು ತನ್ನಲ್ಲಿಯೇ ಬೀರುವ ವಾಸನೆ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ಐಕ್ಯಾನುಭವವಾದ ಶರಣ. ನೋಡಿ, ಎಷ್ಟು ಸೊಗಸಾದಂತಹ ಮಾತುಗಳನ್ನು ಇಲ್ಲಿ ಗುಪ್ತ ಮಂಚಣ್ಣನವರ ವಚನಗಳಲ್ಲಿ ಕಾಣ್ಬೋದು. ಅಂದರೆ ಕುಸುಮ ಗಂಧದ ತೆರೆದಂತೆ, ಅನಲ ಅಂದರೆ ಇಲ್ಲಿ ಬೆಂಕಿ, ಸೂರ್ಯ ಅಂತಕ್ಕಂಥ ಅರ್ಥ ಆಗುತ್ತೆ. ಅನಲ ಅಂದರೆ ಬೆಂಕಿ. ಅನಿಲನ ತೆರೆದಂತೆ, ಕ್ಷೀರ ನೀರನ ತೆರೆದಂತೆ ಅದು ತನ್ನಲ್ಲಿಯೇ ಬೀರುವ ವಾಸನೆ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ಐಕ್ಯಾನುಭವಿಯಾದ ಶರಣ. ದೇವರ ಒಂದು ಮಾರ್ಗದಲ್ಲಿ ಐಕ್ಯ ಯಾವ ರೀತಿ ಅಂತಂದರೆ, ಕುಸುಮ ಗಂಧ ಯಾವ ರೀತಿಯಾಗಿ ತೆರವಾಗಿದೆಯೋ, ಕುಸುಮ ಗಂಧ ಯಾವ ರೀತಿಯಾಗಿ ಕುಸುಮ ಗಂಧವನ್ನು ಬಿಟ್ಟಿರಲ್ಲ, ಗಂಧ ಅಂದರೆ ಸುವಾಸನೆ, ಇಂಪು ಕಂಪು ಹೂವನ್ನು ಬಿಟ್ಟಿರೋದಿಲ್ಲ. ಅನಿಲ ಇವೆರಡೂ ಕೂಡ ನೋಡಿ, ಅನಲ ಅಂದರೆ ಬೆಂಕಿ, ಅನಿಲದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಬೆಂಕಿ ಇವೆರಡೂ ಕೂಡ ಒಂದಕ್ಕೊಂದು ಸಮ್ಮಿಳಿತಗೊಂಡಂತೆ, ಕ್ಷೀರ ನೀರಿನ ತೆರೆದಂತೆ. ಕ್ಷೀರ ನೀರು ಇವತ್ತು ಹಾಲಿನ ದ್ರವ್ಯ ರೂಪದಲ್ಲಿ ನಾವು ಕಾಣ್ತಕ್ಕಂಥದ್ದು. ಹಾಗಾಗಿ ಇವೆರಡೂ ಕೂಡ ಇದೆ. ಅದೇ ರೀತಿಯಾಗಿ ಅದು ತನ್ನಲ್ಲಿಯೇ ಬೀರುವ ವಾಸನೆ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ಐಕ್ಯಾನುಭವಿಯಾದ ಶರಣ. ನಾವು ಕೂಡ ರಾಮನಾಥನಲ್ಲಿ ಅಂದರೆ ದೇವರ ಒಂದು ಸಾನ್ನಿಧ್ಯದಲ್ಲಿ ಪ್ರತಿಯೊಂದು ಮನುಷ್ಯನ
ಒಂದು ಏನು ಅರಿಷಡ್ ವರ್ಗಗಳು, ಪಂಚೇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ನಿಯಂತ್ರಣದಲ್ಲಿಟ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ಐಕ್ಯನಾದರೆ ಮಾತ್ರ ಇಲ್ಲಿ ನಾವು ಆತ್ಮ ಪರಮಾತ್ಮನಲ್ಲಿ ಕಾಣ್ತಕ್ಕಂಥ ಒಂದು ಸುಗಮ ಮಾರ್ಗ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಆತ್ಮ ಪರಮಾತ್ಮನಲ್ಲಿ ಕಾಣಬೇಕಂತಂದರೆ ಇದು ಒಂದು ಉತ್ತಮ ಮಾರ್ಗದೆಡೆಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ನಡಿಬೇಕಾಗುತ್ತೆ. ಇದು ಆತ್ಮಕ್ಕೆ ನಾವು ಪರಮಾತ್ಮನನ್ನು ತೋರಿಸ್ತಕ್ಕಂಥ ಒಂದು ಮಾರ್ಗವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಹಲವಾರು ಸಾಧು ಸಂತರುಗಳು ಆಧ್ಯಾತ್ಮದ ಮೊರೆ ಹೊಕ್ಕು ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮೆರಲಿಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿರುವುದನ್ನು ನಾವು ನೋಡಿರ್ಬೋದು. ಹಾಗಾಗಿ ಈ ಆಧ್ಯಾತ್ಮದ ಜೀವನ ಆತ್ಮ ಪರಮಾತ್ಮನಲ್ಲಿ ಸಾಗುವೆಡೆಗೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಪ್ರಯತ್ನಗಳು ಇವೆಲ್ಲವೂ ಕೂಡ ಸಾಕಾರಗೊಳ್ಳಲಿ. ಭವಬಂಧನದಿಂದ ದೂರವಾಗಿ ಭವಬಂಧನದ ವೈಭೋಗದ ವೈಭವೋಪೇರಿತವಾಗಿರ್ತಕ್ಕಂಥ ಈ ನಿಲುವನ್ನು ನಾವು ಬಿಟ್ಟು ಪರಮಾತ್ಮನಲ್ಲಿ ಲೀನವಾಗಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಮನಸ್ಸು ಎಂಬತಕ್ಕಂಥದ್ದು ಮರ್ಕಟ. ನೋಡಿ, ನಾವು ಪ್ರತಿಯೊಂದು ಸಮಯದಲ್ಲೂ ಕೂಡ ಹೇಗೆ ಮನಸ್ಸು ನಮ್ಮನ್ನು ಆಳ್ವಿಕೆ ಮಾಡುತ್ತೆ, ಯಾಕೆ ನಮ್ಮನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತಂದರೆ, ಮನಸ್ಸು ಯಾವಾಗಲೂ ಕೂಡ ವೇಗವಾಗಿ ಹರಿತಕ್ಕಂಥ, ಇವತ್ತು ನಾವು ಇಲ್ಲಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ಮನಸ್ಸು ಇನ್ನೇನೋ ಯೋಚನೆ ಮಾಡುತ್ತೆ. ನೋಡಿ, ಈ ಮನಸ್ಸಿನ ವೇಗ ಇದೆಯಲ್ಲ, ಅದು ಇವತ್ತಿನ ಒಂದು ಪರಿಕಲ್ಪನೆಯಲ್ಲಿ 5G ನೆಟ್ವರ್ಕು, 4G ನೆಟ್ವರ್ಕ್ ಸ್ಪೀಡ್ ಅಂತ ಕರಿತೀವಲ್ಲ, ಬಹುಶಃ ಈ ದಿನ ಈ ಮನಸ್ಸಿನ ಒಂದು ವೇಗದ ಪರಿಕಲ್ಪನೆಯಲ್ಲಿ ಆ ವೇಗ ಬಂದಿರ್ಬೋದು, ಏನೋ ಗೊತ್ತಿಲ್ಲ. ಆದರೆ ಮನಸ್ಸಿನ ವೇಗದ ನಿಯಂತ್ರಣ ಇದೆಯಲ್ಲ, ಆ ನಿಯಂತ್ರಣಕ್ಕೆ ಕಡಿವಾಣ ಹಾಕಿ ಆತ್ಮದ ಸಾಕ್ಷಾತ್ಕಾರದೆಡೆಗೆ ನಾವು ಕಂಡುಬಿಡಬೇಕು. ಇವತ್ತು ಮನಸ್ಸು ನಮ್ಮನ್ನು ಆಳ್ತಾ ಇದೆ, ಮನಸ್ಸಿನ ನೆನಪುಗಳು ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಭಗವಂತನ ಸ್ಮರಣೆಯಲ್ಲಿ ಕೂತಿರ್ತಕ್ಕಂಥ ಮನುಷ್ಯ ಏನು ಮಾಡ್ತಾನೆ, ಇವತ್ತು ತನ್ನ ಮನಸ್ಸಿನ ನಿಯಂತ್ರಣಕ್ಕೆ ಒಳಪಟ್ಟು ಮತ್ತೇನೇನೋ ಯೋಚನೆ ಮಾಡ್ತಕ್ಕಂಥ ದಿಕ್ಕಿನೆಡೆಗೆ ಸಾಗ್ತಾನೆ. ಈ ಮನಸ್ಸು ಧ್ಯಾನ ಅಂತಕ್ಕಂಥ ಒಂದು ಮಂತ್ರದಿಂದ ಮನಸ್ಸನ್ನು ಕಡಿವಾಣ ಹಾಕಬೇಕಾಗುತ್ತೆ. ಇವತ್ತು ಮನಸ್ಸು ಮರ್ಕಟದಂತೆ, ಇವತ್ತು ಒಳ್ಳೆಯ ಕೆಲಸದಲ್ಲಿ ಕೂತಿರ್ತಕ್ಕಂಥ ಮನುಷ್ಯ ಏನು ಮಾಡ್ತಾನೆ, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಕೂತ್ಕೊಂಡು ಕೂಡ ಮನಸ್ಸು ಬೇರೆಡೆಗೆ ಸೆಳೆದಿರ್ತಕ್ಕಂಥ ಮನಸ್ಸು ಏನು ಮಾಡ್ತಾರೆ, ಇಂದ್ರಿಯದ ಸುಖಕ್ಕೋಸ್ಕರ ಹಾತೊರೆಯುತ್ತೆ. ಇವತ್ತು ವೈಭೋಗತವಾಗಿರ್ತಕ್ಕಂಥ ಇಂದ್ರಿಯ ಸುಖವನ್ನು ಪಡೀಲಿಕ್ಕೆ ಹಣದ ಆಸೆಯನ್ನು ಪಡಿತಾನೆ, ಸ್ತ್ರೀಯರ ಒಂದು ಆಸೆಯನ್ನು ಪಡ್ಕೊಳ್ತಾನೆ. ಈ ಥರ ಮಂದನ ಬುದ್ಧಿ ಇವೆಲ್ಲವನ್ನೂ ಕೂಡ ಮಾಯ ರೂಪದಲ್ಲಿ ಇವತ್ತು ಪಂಚೇಂದ್ರಿಯಗಳು ನಮ್ಮನ್ನು ಆಳ್ತಾ ಇವೆ. ಇವತ್ತು ಧ್ಯಾನ, ತಪಸ್ಸು, ಆತ್ಮದ ಒಂದು ಪರಿಕಲ್ಪನೆಯಲ್ಲಿ ಇವೆಲ್ಲವೂ ಕೂಡ ಉತ್ತಮವಾಗಿ ನಾವು ಸಾಕಾರಗೊಳಿಸಿದ್ದೇ ಆದರೆ ಆತ್ಮಕ್ಕೆ ಒಂದು ಮುಕ್ತಿ ಮಾರ್ಗವನ್ನು ತಂದುಕೊಟ್ಟಂತೆ ಆಗುತ್ತದೆ. ಅದಕ್ಕೆ ನೋಡಿ, ನಮ್ಮ ಬಸವಣ್ಣನವರು ವಿಕಳಲಾದೆನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯ ವಿಕಾರದಿಂದ, ಶರಣು ಒಕ್ಕೆನು ಕೂಡಲ ಸಂಗಮ ದೇವಯ್ಯ, ಶರಣು ಒಕ್ಕೆನು ಕೂಡಮ ಸಂಗಮ ದೇವ. ಶರಣಾಗಿರ್ತೀನಿ, ದೇವರಿಗೆ ಶರಣಾಗಿ ಹೋಗಿರ್ತಕ್ಕಂಥವ್ನು ಮಾತ್ರ ಇವತ್ತು ಒಂದು ಮುಕ್ತಿಯೆಡೆಗೆ, ಒಂದು ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಬಯಸಲಿಕ್ಕೆ ಸಾಧ್ಯ. ಮನುಷ್ಯನ ಜನ್ಮದ ಅಂತಿಮ ಗುರಿ, ಆತ್ಮದ ಒಂದು ಅಂತಿಮ ಗುರಿ ಪರಮಾತ್ಮನಲ್ಲಿ ಐಕ್ಯವಾಗೋದು. ಇವತ್ತು ಯಾವ ರೀತಿಯಾಗಿ ಒಂದು ಮಗು ತನ್ನ ತಂದೆಯನ್ನು ತನ್ನ ತಾಯಿಯನ್ನೋ ಸೇರಬೇಕು ಅನ್ನೋ ಹಾತೊರೆಯಿತು, ಆತ್ಮ ದೇವರಿಂದ ಪರಮಾತ್ಮನಿಂದ ಸೃಷ್ಟಿತವಾಗಿರ್ತಕ್ಕಂಥ ಈ ಆತ್ಮನೂ ಕೂಡ ಪರಮಾತ್ಮನೆಡೆಗೆ ಸಾಗಲು ಹಾತೊರಿತಾ ಇರುತ್ತೆ. ಆ ಪರಮಾತ್ಮನೆಡೆಗೆ ಸಾಗಿಸಲು ಈ ಶರೀರವನ್ನು ಹೊಕ್ಕಾಗ ಇಲ್ಲಿ ಪಂಚೇಂದ್ರಿಯಗಳು, ಮನಸ್ಸು ಎಂಬ ಮರ್ಕಟಕ್ಕೆ ಒಳಪಟ್ಟು ಆ ಭವಬಂಧನದಲ್ಲಿ ಮತ್ತೆ ಸಿಲುಕಿ ನರಳಿ ಇನ್ನೊಂದು ಜನ್ಮವನ್ನು ಏಳುವಂತೆ ಮಾಡೋದೇ ಈ ಆತ್ಮ. ಅದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಪರಮಾತ್ಮನಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಒಂದು ಮುಖ್ಯ ಗುರಿ ಪರಮಾತ್ಮನಲ್ಲಿ ಹೋಗುವುದು ಅಂತ. ಇಲ್ಲಿ ನೋಡಿ, ಗುಪ್ತ ಮಂಚಣ್ಣನವರ ಒಂದು ವಚನಗಳ ಕೊನೆಯ ಸಾಲಿನಲ್ಲಿ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ಐಕ್ಯಾನುಭವಿಯಾದ ಶರಣ. ನೋಡಿ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ನಾವು ಐಕ್ಯವಾಗಬೇಕು.
ಅಂದರೆ ಒಂದು ದೇವರು ಏನು ಲಿಂಗಕ್ಕೆ ಆ ಇಷ್ಟಲಿಂಗದ ಪರಿಕಲ್ಪನೆಯಲ್ಲಿ ನಾವು ಜ್ಯೋತಿಯ ರೂಪದಲ್ಲಿ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಬಯಸಬೇಕು, ಧ್ಯಾನ ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಈ ಆತ್ಮದ ಪರಿಕಲ್ಪನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಆತ್ಮ ಎಂಬತಕ್ಕಂಥದ್ದು ಅಗೋಚರವಾದದ್ದು, ಇದಕ್ಕೆ ಆಯವ್ಯಯಗಳಿಲ್ಲ, ಅವಯವಗಳಿಲ್ಲ. ಶರೀರ ಯಾವಾಗ ಶರೀರ ಆತ್ಮ ಇವೆರಡೂ ಕೂಡ ಪರಸ್ಪರ ಸಂಬಂಧ. ಯಾವಾಗ ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಂಡು ಧ್ಯಾನ ಮತ್ತು ತಪಸ್ಸಿನೊಂದಿಗೆ ಆ ದೇವರಲ್ಲಿ ಮೊರೆ ಹೋಗ್ತಾನೆ, ಆಗ ಆತ್ಮ ಪರಮಾತ್ಮನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನ ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು.